ತಂಗಿ, ಅದೇನನ್ನು ಚಿಂತಿಸುವೆಯಲ್ಲ? ಅಣ್ಣ ಬಂದಿಯಾ? ಬಾರಣ್ಣ. ಈ ಬಡತನ ಚಿಂತೆಯನ್ನು ಬಿಟ್ರೆ ಆ ದೇವರು ಮತ್ತೇನು ಕೊಟ್ಟಿದ್ದಾನೆ ನಮಗೆ? ಹುಚ್ಚಿ, ನೀ ಚಿಂತಿಸುವುದಲ್ಲ, ನರಕಕ್ಕೆ ನರಳಿಕೆಯನ್ನು ಗೊತ್ತಂತೆ. ಅಣ್ಣ, ಇವತ್ತು ಏನಾಯ್ತು ಗೊತ್ತೇನಣ್ಣ? ರಘು ಅಣ್ಣ ಬಟ್ಟೆ ಬರೆಯನ್ನು ತೆಗೆದುಕೊಂಡು ಮನೆಯಿಂದ ಹೋಗ್ತಾ ಇದ್ದ. ಬೇಡಣ್ಣ ಬೇಡಣ್ಣ ಅಂತ ನನ್ನದೆಷ್ಟು ಗೋಗರ್ದೆ. ಹುಚ್ಚುತ್ತರಾಗಿ ಮಾತಾಡಿ ನಾ ಎಂತ ಒತ್ತಾ ಇದ್ದ ಅವನು. ಏನೇನೋ ಮಾತಾಡಿ ಹೊರಟು ಹೋದಣ್ಣ. ಹೂದೋಟದಲ್ಲಿ ಆರ್ತಿರುವ ಪತಂಗ ಅಗ್ನಿ ಊರಿಗೆ ಮರಳಾಗಿ ಹೋದಂತೆ ಅವನೀಗ ಹಣದ ಹುಚ್ಚಿನಿಂದ ದುರಾಸೆ ದಾವಾಗ್ನಿ ಮುತ್ತಿಸಿ ಮೈ ಸುಟ್ಟುಕೊಂಡಾಗಲೇ ಅವನಿಗೆ ಹರಿವಾಗುವುದು ದುರಾಸೆ ಎಂದರೆ ಏನೆಂದು. ಅವನು ಹೋದರೂ ಹೋಗ್ಲಿ ಬಿಡು ತಂಗಿ, ನನ್ನ ಮೈಯಲ್ಲಿ ಹನಿ ರಕ್ತ ಇರುವವರೆಗೂ ನಿನ್ನನ್ನು ಸುಖದಿಂದ ಇಟ್ಟು. ಅಣ್ಣ, ಮಾತಾಪಿತರಿಲ್ಲದ ನಮ್ಮನ್ನು ಅದೆಷ್ಟು ಪ್ರೀತಿಯಿಂದ ಸಾಕಿದ್ಯಾ ಸಲ್ಮಿದ್ಯಾ? ಈ ಸಂಸಾರದ ಬಂಡೆಯನ್ನು ನಡೆಸುವುದಕ್ಕಾಗಿ ಹಗಲು ರಾತ್ರಿ ನದೇ ಹೊರಗಡೆ ಕೆಲಸ ಮಾಡ್ತಿದೀಯಾ? ನಿಜವಾಗಿಯೂ ನೀ ನನ್ನ ಅಣ್ಣ ಅಲ್ಲ, ನನ್ನ ಹೆತ್ತಪ್ಪ. ನೀನು ಹೆತ್ತಪ್ಪ ಅಣ್ಣ. ನೀನು ಹಗಲು ರಾತ್ರಿ ನದೇ ಹೊರಗಡೆ ಕೂಲಿ ಕೆಲಸ ಮಾಡಿ ಮನೆಗೆ ಬರ್ತೀಯಲ್ಲ, ಆವಾಗ ನಿನ್ನ ಮುಖವನ್ನು ನೋಡಿದ್ರೆ ನನ್ನ ಕರುಣೆ ಕತ್ತರಿಸಂತಾಗುತ್ತೆ ಅಣ್ಣ, ಹುಚ್ಚಿ, ಇದಕ್ಕೆ ಮಾ ಕಟ್ಟೀರು. ಸತ್ಯವಂತ ರಾಜನಿಗೆ ತಪ್ಪಲಿಲ್ಲ ಕಟ್ಟಿಗೆ ಮಾರಿ ಜೀವಿಸುವುದು. ಸತ್ಯ ಹರಿಶ್ಚಂದ್ರ ಅಂತ ಮಹಾದರಿಗೆ ತಪ್ಪಲಿಲ್ಲ ಸುಡುಗಾಡು ಕಾದು ಜೀವಿಸುವುದು. ಇಂಥ ಮಹಾನ್ ವ್ಯಕ್ತಿಗಳಿಗೆ ಗೊತ್ತಾಗಿರಲಿಲ್ಲ ಹೊತ್ತು ಗೊತ್ತಿನಾಟ. ಇನ್ನು ನಾನ್ಯಾವ ಮಹಾ ಕಮಲ? ಕಷ್ಟ ಮಾನವನಿಗೆ ಬರದೆ ಕಲ್ಲಿಗೆ ಬರ್ತದೆ ನಮ್ಮ. ಇವೆಲ್ಲ ಕಷ್ಟಗಳಿಗಂತೂ ಮಿಗಿಲಾದ ಚಿಂತೆಯನ್ನು ಬೆಟ್ಟದಂತೆ ನನ್ನ ತಲೆ ಮೇಲಿದಮ್ಮ. ಆ ಸಿದ್ಧನ ಭಾವೀರ ಆಂಜನೇಯ, ಈ ನಿನ್ನ ಲಗ್ನವೊಂದು ನಿರ್ವಿಘ್ನವಾಗಿ ನೆರವೇರುವಂತೆ ಆಶೀರ್ವದಿಸಿದೆ ನನ್ನ ಹೊಣೆಗಾರಿಕೆ ಭಾರ ಹಿಡಿದಂತೆ ಆಗುತ್ತದೆ ಅಮ್ಮ. ಹೋಗೋಣ. ನನ್ನನ್ನು ಆದಷ್ಟು ಬೇಗನೆ ಮದುವೆ ಮಾಡಿಸಿ ಈ ಮನೆಯಿಂದ ಹೊರ ಹಾಕ್ಬೇಕಂತ ವಿಚಾರ ಮಾಡಿದೇನು? ನನ್ನಿಂದ ನಿಮ್ಗೆ ಅಷ್ಟೊಂದು ಬೇಸರ ಆಯ್ತೇನು? ಬೇಸರ ತಂಗಿ, ಬೇಸರ ಯಾವುದಮ್ಮ? ನೀನು ನಿನ್ನ ಹಿರಿಯ ನೋಡನೆ ಮದುವೆಯಮ್ಮ ಮೊನ್ನತೆ ಸೇತುವೆ ದಾಟುವುದು ನನಗೆ ಬೇಸರದ ವಿಷಯವೇ? ಅಣ್ಣ, ನನ್ನ ಮಾತಾಪಿತರ ಸ್ಥಳದಲ್ಲಿ ಕೂತ್ಕೊಂಡು ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ಯಾ? ಈ ನಿನ್ನ ವಾಸ್ತವ್ಯವನ್ನು ಬಿಟ್ಟು ನಾನು ಬೇರೆ ಮನೆಗೆ ಹೋಗೋದಕ್ಕೆ ನನಗೆ ಮನಸ್ಸೇ ಇಲ್ಲಲ್ಲ. ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸೇ ಇಲ್ಲ. ತಂಗಿ, ನಿನ್ನ ವಾಸ್ತವ್ಯಕ್ಕೆ ನಾ ಮನಸ್ಸೋತೆ ತಂಗಿ. ಆದರೆ ಈ ನನ್ನ ಮುಕ್ತ ಚೆಲುವೆಗೆ ಇಂಥವರ ಲಕ್ಷ ಯುಗದಲ್ಲಿ ಎಂಥ ವರವನ್ನು ಹುಡುಕಬೇಕು ತಿಳಿಯದೆ ನನ್ನ ಮನ ಚಡುಪಡಿಸ್ತಲಿದೆ ಅಮ್ಮ. ಅಣ್ಣ, ಇನ್ನೊಂದು ಮಾತು. ಈ ಭಾರತ ಸರ್ಕಾರವು ವರದಕ್ಷಿಣೆ ತೆಗೆದುಕೊಳ್ಬಾರ್ದು ಅಂತ ಅದೆಷ್ಟು ನಿಯಮಗಳನ್ನು ಜಾರಿಗೆ ತಂದ್ರು. ಅದೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಯ್ತು, ಹೌದೇನೋ? ಇಂದಿನ ಸಮಾಜದ ಸಿರಿವಂತರು, ವಿದ್ಯಾವಂತರು, ವಿನಯಶೀಲರೆಲ್ಲರೂ ವರದಕ್ಷಿಣೆ ಎಂಬ ಆಸನದಿಂದ ಕೆಳಗಿಳಿಯದೇ ಕುಳಿತಿದ್ದಾರೆ. ಇದೇ ಕಾರಣವಾಗಿ ಕೆಲ ಬಡ ಕನ್ಯೆಯರು ಕವಿ ರಶ್ಮಿಯ ದರ್ಶನವಿಲ್ಲದ ಅರಮನೆಯಂತೆ ಮದುವೆಯನ್ನು ಕಾಣದೆ ಕಂಗೆಟ್ಟು ಕುಳಿತಿದ್ದಾರೆ. ಸಾಲವಾದರೂ ಪರವಾಗಿಲ್ಲ, ಕಷ್ಟವಾದರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ವಿದ್ಯಾವಂತ ಹಾಗೂ ಸುಖದ ಅರಮನೆಗೆ ಕಳಿಸಿಕೊಡ್ತೇನೆ ತಂಗಿ. ಸಾಕು ಮಾಡ ನಾನಿನ ವಿಚಾರಗಳನ್ನು ನೋಡು. ದುಡಿದು ಬಂದಿದ್ಯಾ, ನಿನ್ಗೆ ಹೊಟ್ಟೆ ಹಸಿದಿರ್ಬೋದು. ನಡೆ, ಹೊಟ್ಟೆ ತುಂಬಾ ಊಟ ಮಾಡ್ವಿ ಅಂತ. ನಡಿಯಮ್ಮ, ಹೋಗೋಣ. ನಮಸ್ಕಾರ ಮಿತ್ರ. ಯಾರು? ವಿಜಯನೇ? ನಮಸ್ಕಾರ. ಬಾ ವಿಜಯ್. ನಿಶಾ ವೇಳೆಯಲ್ಲೇಕೋ ಇಂದು ರವಿ ಮೂಡುದಂತಾಯ್ತಲ್ಲ? ಇದೇನು ನಿಶೆ ವೇಳೆಯಲ್ಲಿ ರವಿ ಮೂಡುವುದೇ? ಅಲ್ಲಲ್ಲ, ನಿಶೆಯ ಸ್ನೇಹಿತ ಚಂದಿರ ಅವನೇ ಮೂಡುತ್ತಿರುತ್ತಾನೆ. ಇರಲಿ, ಹಿಂದೇಕೋ ಹೆಂಡಿಯ ಮನೆಗೆ ಜಾಮುಖವಾಗಿ ಆಗಿಸ್ತಂತೆ ನೋಡುತ್ತಿರುವಲ್ಲ, ಏನು ವಿಷಯ? ಮತ್ತಿನ್ನೇನು ವಿಜಯ್, ಈ ದನಹೀನನ ಕುಟೀರಕ್ಕೆ ಕುಬೇರನು ಆಗಮಿಸಿದರೆ ಆಶ್ಚರ್ಯ ಅಲ್ಲವೇ? ಚಂದ್ರು, ನನ್ನ ಆಗಮನವೇನೆ ಹಿಂದೆ ಹೊಸದೆ. ಆಗ ಮೊದಲಿನ ಲಕ್ಷ್ಮೀ ಪುತ್ರ ನಾನೆಂದು ಎಂದಾದರೂ ನಿಮ್ಮನ್ನು ಕೀಳಾಗಿ ಕಂಡಿದ್ದೇನೆ. ಕೃಷ್ಣ ಕುಚೇಲರ ಸ್ನೇಹ ನೆನೆಸಿಕೊ, ಅವರದ್ದು ಬಡವರ ಶ್ರೀಮಂತರ ಸೇವಲ್ಲವೇ? ಮಾತಿನಲ್ಲಿ ಆಚಾರ, ಕೃತಿಯಲ್ಲಿ ಅನಾಚಾರ. ಏನೇ ಆದರೂ ನವಯುಗದ ಹಣವಂತರು ನಯವಂಚಕರು. ಹಣ ಹೊಂದಿದ್ದರೆ ಸಾಕು, ಬೇರೆ ಏನು ಬೇಕಾಗಿ
ಏನು ಚಂದ್ರು